10 ಗಂಟೆ ಕೆಲಸ ನಿಮ್ಮದು? ಬೆಳಗ್ಗೆ 5ರಿಂದ ಸಂಜೆ ಮಧ್ಯಾಹ್ನ 3 ಗಂಟೆ. ಬೆಳಗ್ಗೆ 5 ಗಂಟೆಯಿಂದ ಸಂಜೆ. ಸೊ ಇದು GPS? ಎಲ್ಲ ಲೊಕೇಶನ್ ಇದೆ, ಎಲ್ಲ ಗೊತ್ತಾಗುತ್ತೆ. ಹೌದಾ? ಎಲ್ಲೆಲ್ಲಿ ಹೋಗ್ತೀರಾ ಏನಂತ ಹ್ಞೂ ಹ್ಞೂ ಹ್ಞೂ. ಈಗ ತಗೊಂಡೋದ್ರೆ ಅಷ್ಟೇ ನೀವು ವರ್ಕ್ ಮಾಡಿರಿ ಅಂತ ಗೊತ್ತಾಗೋದಿಲ್ಲ ಇದ್ರಿಲ್ಲ. ವರ್ಕ್ ಮಾಡಿರೋದಂತಲ್ಲ, ಅಂದರೆ ಅವ್ರು ಎಲ್ಲಿ ಡೈಲಿ? ಲೈನಲ್ಲಿ ಇದೀವಿ ಅಂತ. ಸರಿ. ಒಂದು ಸಪೋಸ್ ಇದನ್ನ ತಗೊಂಡೋಗಿ ನಾವು ಹೊರಗಡೆ ಎಲ್ಲ ಹೋದ್ರಂದ್ರೆ ಆ ಕಡೆ ಲೊಕೇಶನ್ ತೋರ್ಸೋದು. ಫೋನ್ ಮಾಡಿ ಹೇಳ್ತಾರೆ ನೀ ಎಲ್ಲದಿಯಪ್ಪ. ಇದು ಕೆಲಸ ಯಾವ ರೀತಿ ಇರುತ್ತೆ? ಕೆಲಸ ಹಾರ್ಡೇ. ಹಾರ್ಡಲ್ಲ, ಅಂತಿಂತರ ಕೈಲೆಲ್ಲ ಮಾಡೋಕ್ಕಾಗಲ್ಲ. ಹಂಗಂತ ಸ್ವಲ್ಪ ಕೆಲಸ ಹಾರ್ಡೇ ಇದು. ಹಾಂ. ಸೊ ನಮಸ್ಕಾರ ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಮುಖ್ಯವಾಗಿ ಸಾರಿಗೆಯಲ್ಲಿ ಇರೋದು ರೈಲ್ವೇಸು ಆ್ಯಂಡ್ ಬಸ್ ಆಗಿರ್ಬೋದು ಆ್ಯಂಡ್ ಟ್ರಾನ್ಸ್ಪೋರ್ಟ್. ಮೇಯ್ನಾಗಿ ನಾವು ಸಾವಿರಾರು ಜನ ಹೋಗುವಂಥ ರೈಲಿನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ರೈಲ್ವೆ ಕೆಲಸದಲ್ಲಿ ಇರುವಂತಹ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ, ರೈಲ್ವೆ ಸಿಬ್ಬಂದಿಗಳ ಕೆಲಸ ತುಂಬ ಕಷ್ಟ ಇರುತ್ತೆ. ನಮ್ಮ ಫ್ಯಾಮಿಲಿನಲ್ಲಿ ಯಾವ ರೀತಿ ನಮ್ಮ ತಂದೆಯವರು ಮಕ್ಕಳಿಗೋಸ್ಕರ ಫ್ಯಾಮಿಲಿಗೋಸ್ಕರ ದುಡಿತಾರೆ, ಅದೇ ರೀತಿ ರೈಲ್ವೆ ಸಿಬ್ಬಂದಿಗಳು ತಮ್ಮ ಮಕ್ಕಳಿಗೆ ಆ್ಯಂಡ್ ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತಾರೆ. ಇವರು ಮಾಡುವಂಥ ಕೆಲಸ ಸರಿಸುಮಾರು ಬೆಳಗ್ಗೆ 5 ಗಂಟೆಯಿಂದ ಸರಿಸುಮಾರು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕೆಲಸ ಮಾಡ್ತಾರೆ. ಆ್ಯಂಡ್ ಇವರು ಮಾಡುವಂಥ ಕೆಲಸದ ಟೈಮ್ 10 ಗಂಟೆ. ತುಂಬ ಜನ ಹೇಳ್ಬೋದು ಇದು ಗೌರ್ಮೆಂಟ್ ಜಾಬು ಯಾವ ರೀತಿ ಕಷ್ಟ ಇರಲ್ಲ ಅಂತ. ಆ್ಯಂಡ್ ಏನಾದರೂ ರೈಲಿಗೆ ತೊಂದರೆ ಆದರೆ, ರೈಲ್ವೆ ವೇಳೆ ಏನಾದರೂ ಕಳಿಸಿದರೆ, ರೈಲ್ವೆ ವೇಳೆ ಮೇಲೆ ಕಲ್ಲಿಟ್ಟರೆ ಅದನ್ನು ಫಸ್ಟ್ ಕೇಳೋದೆ ರೈಲ್ವೆ ಸಿಬ್ಬಂದಿಗಳಿಗೆ. ಈ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ ಮೇಲಿನ ಅಧಿಕಾರಿಗಳು. ರೈಲು ಒಳಗಡೆ ಇರುವಂತಹ ಜನ ಸುಖಕರವಾಗಿ ಪ್ರಯಾಣ ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ರೈಲ್ವೆ ಸಿಬ್ಬಂದಿಗಳು. ಒಳಗಡೆ ಇರುವಂತಹ ಜನರು AC ಕೋಚ್ನಲ್ಲಿ ಹೋಗ್ತಾ ಇರ್ತಾರೆ, ಜನರಲ್ ಕೋಚ್ನಲ್ಲಿ ಹೋಗ್ತಾ ಇರ್ತಾರೆ, ಬಡವರು ಹೋಗ್ತಾ ಇರ್ತಾರೆ, ಶ್ರೀಮಂತರು ಕೂಡ ಹೋಗ್ತಾ ಇರ್ತಾರೆ. ಅದೇ ರೀತಿ ಹೊರಗಡೆ ನಿಂತು ಕೆಲಸ ಮಾಡುವವರ ಪರಿಸ್ಥಿತಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಅವರು ಮಾಡುವಂತಹ ಕೆಲಸ ಯಾವ ರೀತಿ ಇರುತ್ತೆ ಆ್ಯಂಡ್ ಅವರಿಗೆ ಬರುವಂಥ ಕಷ್ಟಗಳ್ಯಾವು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಸ್ವಲ್ಪ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಕೇಳ್ತಾ ಆ್ಯಂಡ್ ಕಂಪ್ಲೀಟಾಗಿ ವಿಡಿಯೋ ನೋಡೋಣ ಬನ್ನಿ. ನಾವು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋ ನೋಡಿ. 6 ಕಿಲೋಮೀಟರ್ ಅಲ್ಲಿಂದ 6 ಕಿಲೋಮೀಟ್ರ್ ಸರೌಂಡಿಂಗ್ ಅವ್ರು ಸುತ್ತಾಡ್ತಾನೆ ಇರಬೇಕು. ಏನಾದರೂ ಇರುತ್ತಲ್ಲ, ಇದು ಕ್ಲಿಪ್ ಕಟ್ಟೋದು ಕೂಡ ತಕ್ಷಣವೇ ಆಗ್ತಿರ್ಬೇಕು. ಆ್ಯಂಡ್ ಒಂದೊಂದು ಕಂಬಿಗಳು ಬಿರುಕು ಬಿಡ್ತವೆ, ಬಿರುಕು ಬಿಟ್ಟಾಗಲೂ ಕೂಡ ನೀಟಾಗಿ ಸರಿಯಾಗಿ ಜೋಡಿಸ್ಬೇಕು. ಅಲ್ಲಿ ಯಾವುದೇ ಟ್ರೈನ್ ಬರ್ತಾ ಇದ್ರೂ ಕೂಡ ಮುಂಚೆನೇ ಅಲ್ಲಿ ಏನಿದೆ ಗೇಟ್ ಹಾಕ್ಬೇಕು. ಅವರು ಸ್ವಲ್ಪನೂ ಕೂಡ ಲೇಟ್ ಮಾಡೋಗಿಲ್ಲ. ಕಿಡಿಗೇಡಿಗಳು, ಮೇನಾಗಿ ಕಿಡಿಗೇಡಿಗಳು ಏನು ಮಾಡ್ತಾರೆ ಅಂದರೆ, ಈ ರೀತಿ ದೊಡ್ಡ ದೊಡ್ಡ ಸೈಜ್ ಕಲ್ಲುಗಳನ್ನ ನಡುವೆ ಇಟ್ಟಿದ್ರಂತೆ. ಮುಂಚೆ ಎಲ್ಲ ಕೂಡ ಆ ರೀತಿ ಆಗಿದೆ. ಆ ರೀತಿ ಅನಾಹುತಗಳನ್ನ ತಡೆಗಟ್ಟೋದಕ್ಕೆ ಅಂತಲೇ ಇರೋದು ನಮ್ಮ ರೈಲ್ವೆನಲ್ಲಿ ಕೆಲಸ ಮಾಡ್ತಾರಲ್ಲ ರೈಲ್ವೆ ಸಿಬ್ಬಂದಿಗಳು. ಎಷ್ಟು ಕಷ್ಟಪಡ್ತಾರೆ ಅನ್ನೋದಕ್ಕೆ ಈ ಕೆಲಸ ಹೇಳ್ತಾರೆ ನಾನು. ಅವ್ರಿಗೆ ಬರುವಂಥ ಕಷ್ಟಗಳು, ಅವ್ರಿಗೆ ಮೇನಾಗಿ ಕಷ್ಟಗಳು ಯಾವ್ಯಾವ ಬರ್ತವೆ ಅಂದರೆ ರೈಲ್ವೆ ಸಿಬ್ಬಂದಿಗಳಿಗೆ ಕಷ್ಟಗಳು ಯಾವ್ಯಾವ ಬರ್ತವೆ ಅಂದರೆ, ಮೇನಾಗಿ ಇಲ್ಲಿ ಸಾಲಾಗಿ ಕಲ್ಲುಗಳನ್ನ ಜೋಡಿಸ್ತಾರೆ. ಅದು ಮೇನ್ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ರೈಲು ಅದಕ್ಕೆ ಲೆಕ್ಕ ಅಲ್ಲ, ಚಿಕ್ಕ ಚಿಕ್ಕ ಕಲ್ಲುಗಳು ಯಾವುದೇ ಲೆಕ್ಕ ಅಲ್ಲ. ಮೇನಾಗಿ ಈ ಕಂಬಿ ಏನಿದೆ, ಕಂಬಿ ಬಿರುಕು ಬಿಡುತ್ತೆ, ಒಂದೊಂದು ಸರಿ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದಮೇಲೆ ಏನಾಗುತ್ತೆ ಅಂದರೆ, ತುಂಬ ಜನ ಹೋಗ್ತಿರ್ತಾರೆ, ಒಬ್ಬರು ಇಬ್ಬರಲ್ಲ, ಸಾವಿರಾರು ಜನ ಹೋಗ್ತಿರ್ತಾರೆ. ಈಗ ಸಡನ್ನಾಗಿ ನಮ್ಮ ಮಗ ಬೈಕ್ನೇ ಬಿದ್ದ ತಕ್ಷಣ ಎಷ್ಟು ಹೆದರ್ತಾರಲ್ಲ, ಅದೇ ರೀತಿ ಸಾವಿರಾರು ಜನ ಹೋಗ್ತಿರ್ತಾರೆ ಟ್ರೈನ್ನಲ್ಲಿ. ಆ ಟ್ರೈನ್ನಲ್ಲಿ ಯಾರಿಗಾರು ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಈ ಸರ್ಕಾರದಲ್ಲಿ ಸಿಬ್ಬಂದಿಗಳು ಇರ್ತಾರಲ್ಲ, ಈ ರೈಲ್ವೆನಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿಗಳು, ಅವ್ರನ್ನೇ ಕೇಳೋದು. ಏನು ಮಾಡ್ತಿದ್ದೆಪ್ಪ, ಈ ರೀತಿ ಕಲ್ಲೆಲ್ಲ ಇಟ್ಟೋಗಿದ್ದಾರೆ, ನೀವೇನು ಮಾಡ್ತಿದ್ರಿ ಅಂತ ಅವ್ರಿಗೆ ಬೈತಾರೆ ಹೊರತು ಯಾರಿಗೂ ಕೇಳಲ್ಲ. ಅಕಸ್ಮಾತ್ ಏನಾರು ರೈಲ್ವೆ ಹಳಿ ತಪ್ಪಿ ಏನಾರು ಹೊರಗಡೆ ಬಿತ್ತು ಡ್ಯಾಮೇಜ್ ಆಕ್ಸಿಡೆಂಟ್ ಆಯಿತು ಅಂದರೂ ಕೂಡ ಅವರಿಗೆ ಕೇಳೋದು. ಈ ರೀತಿ ಆಗೈತೆ, ಅದಕ್ಕೆಲ್ಲ ನೀವೇ ಕಾರಣ ಅಂತ ಅವ್ರ ಮೇಲೆ ಬರ್ತಾರೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು, ರೈಲ್ವೆ ಜಾಗನ ಒತ್ತುವರಿ ಹೊಡಿಗೆ ಕೂಡ ಮಾಡ್ತಾರಂತೆ. ಅಂದರೆ ಪಕ್ಕದಲ್ಲಿ ಈ ರೈಲ್ವೆ ಬ್ಯಾರಿಕೇಡ್ ಏನಿರುತ್ತೆ, ಇದರ ಜಾಗದಲ್ಲೆಲ್ಲ ಪಕ್ಕದ ಹಾಸಿಂದನೇ ಹೊಲಗಳನ್ನ ಮಾಡ್ಕೊಳ್ಳೋದು, ಆ ರೀತಿ ಎಲ್ಲ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ಸರ್ಕಾರದ ಜಾಗ ಆಗಿರೋದ್ರಿಂದ ಯಾವುದೇ ರೀತಿ ಆ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಕೆಲವೊಬ್ಬರು ಯಾವ ರೀತಿ ತಪ್ಪು ಮಾಡ್ತಾರೆ ಅಂದರೆ, ಇಲ್ಲಿ ಏನಿದೆ ಸೆಂಟ್ರಲ್ಲಿ ಹಳಿ ನಡುವೆ ಈ ಸೈಡ್ನಲ್ಲಿ ದೊಡ್ಡ ಕಲ್ಲುಗಳನ್ನ ಇಡ್ತಾರಂತೆ. ಆ ರೀತಿ ಕಲ್ಲುಗಳನ್ನ ಇಡೋದ್ರಿಂದ ರೈಲಿಗೆ ಇಂಜಿನಿಗೆ ಹೊಡೆತ ಬೀಳುತ್ತೆ. ಆ್ಯಂಡ್ ಹೊಡೆತ ಬಿದ್ದಾಗ ರೈಲ್ ಒಳಗಡೆ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಗಿ ರೈಲ್ ಕೂಡ ತೊಂದರೆ ಆಗ್ಬೋದು. ಅಂದರೆ ಇಂಜಿನ್ ಕೂಡ ಕೆಟ್ಟೋಗ್ಬೋದು, ಹೋಗುವಂಥ ಪ್ರವಾಸಿಗರು ಕೂಡ ತಪ್ಪಾಗ್ಬೋದು. ಇದು ಏನಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂದರೆ, ಈ ರೀತಿ ಕೆಲಸಗಳನ್ನ ಮಾಡಬೇಡಿ ಅಂತ ನಾನು ನಿಮಗೆ ಹೇಳ್ತಿರೋದು ಒಳ್ಳೆ ಕೆಲಸ ಹೋಗುತ್ತೆ. ಯಾವುದೇ ರೀತಿ ನಿಮಗೆ ಕೆಟ್ಟದಕ್ಕೆ ಹೇಳ್ತಿಲ್ಲ. ಯಾಕೆಂದರೆ ಈ ರೀತಿ ಕಲ್ಲುಗಳನ್ನ ಇಡೋದ್ರಿಂದ, ಅಡ್ಡ ಕಲ್ಲುಗಳನ್ನ ಇಡೋದ್ರಿಂದ ನಿಮ್ಮ ಥರನೇ ಇರುವಂಥ ಜನ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ನಿಮಗೆ ಹೇಳ್ತಿರೋದು. ಯಾಕೆಂದರೆ ಕಿಡಿಗೇಡಿಗಳು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ. ಯಾಕೆಂದರೆ ಅವರು ರೈಲ್ವೆ ಸಿಬ್ಬಂದಿಗಳು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂದರೆ, ನೋಡ್ತಾ ಇದ್ರಲ್ಲ, ಈಗ ನಾರ್ಮಲ್ಲಾಗಿ ಬಿಸಿಲು ಮಳೆ ಚಳಿ ಅನ್ನೋದೇ ಅಲ್ಲದೆ
ಸರಿಸುಮಾರು ಹೆಚ್ಚು ಕಮ್ಮಿ 10 ಗಂಟೆ ಡ್ಯೂಟಿ ಇರುತ್ತೆ ಅವರಿಗೆ. ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ಆ ಕಡೆಯಿಂದ ಈ ಕಡೆಗೆ ಒಂದು ಆರೆಕೋಲ್ ರೀತಿ ಕಬ್ಬಣನ ಜೋಡಿಸ್ಬಿಡೋದು. ಒಟ್ಟು ರೈಲಿಗೆ ಏನು ತೊಂದರೆ ಆಗ್ಬೇಕು ಅದನ್ನು ಮಾಡ್ತಾರೆ. ಹತ್ರ ಇರುವಂತಹ ಮರಗಳನ್ನ ಕಡಿದು ಈ ರೈಲ್ವೆ ಏನಿದೆ ಇದು ಈ ಜಾಗ ರೈಲು ಓಡಾಡುವಂಥ ಜಾಗ ಕಂಬಿ ಮೇಲ್ಗಡೆ ಹಾಕ್ತಾರಂತೆ. ಸೊ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ರೀತಿಯೇ ಜೀವ ಇರುವಂಥ ವ್ಯಕ್ತಿಗಳು ಓಡಾಡ್ತಾ ಇರ್ತಾರೆ. ಇಲ್ಲಿ ರೈಲ್ ಒಳಗಡೆ ಜೀವ ಇಲ್ದಾರ ಏನಿರಲ್ಲ, ನಮ್ಮಂಥ ಮನುಷ್ಯರೇ ಓಡಾಡ್ತಾ ಇರೋದು. ನಾರ್ಮಲಾಗಿ ಒಂದು ಬೈಕ್ನಲ್ಲಿ ಹೋಗೋದು ಒಬ್ಬರು ಅಥವಾ ಇಬ್ಬರು 3 ಜನ ಹೋಗ್ತಾ ಇರ್ತಾರೆ. ರೈಲ್ ಒಳಗಡೆ ಎಷ್ಟು ಜನ ಹೋಗ್ತಾ ಇರ್ತಾರೆ ಅಂದರೆ ಸಾವಿರಾರು ಜನ ಹೋಗ್ತಾ ಇರ್ತಾರೆ. ಒಬ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ ತಕ್ಷಣ ಯಾವ ರೀತಿ ನಮ್ಗೆ ಕರಳು ಕಿವುಚು ಬರುತ್ತೆ. ಸಾವಿರಾರು ಜನ ಒಳಗಡೆ ಇರೋ ಟ್ರೈನ್ ಕಡೆ ಏನಾರು ಅಕಸ್ಮಾತ್ ಬಿತ್ತು ಆಕ್ಸಿಡೆಂಟ್ ಆಯಿತು ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟ್ ಯಾರೇ ಇದ್ರೂ ಕೂಡ ಸೊ ನಾವು ಇಲ್ಲಿ ಈಗ ಟ್ರೈನ್ ಯಾವುದೇ ರೀತಿ ಬರುವಂಥ ಸಾಧ್ಯತೆಗಳು ಇರಲಿಲ್ಲ. ಸೊ ಈಗಾಗಲೇ ನಾವು ಆ ಕಡೆ ತೋರಿಸು, ಈಗ ಟ್ರೈನಿಂಗ್ ಯಾವುದೇ ಬರುವಂಥ ಸಾಧ್ಯತೆ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ಜನಕ್ಕೆ ಒಂದು ಸ್ವಲ್ಪ ಗೊತ್ತಾಗಲಿ ಅನ್ನೋ ಒಂದು ವಿಚಾರಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಈ ರೀತಿ ಕೆಲಸಗಳನ್ನ ಮಾಡಬೇಡಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಯಾರು ಕೂಡ ಈ ರೀತಿ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಅವರಿಗೆ ನಾನು ಕೇಳಿದೆ ಏನೇನು ಮಿಸ್ಟೇಕ್ ಆಗ್ತವೆ ಅಂದರೆ ಜನರು ಮಾಡುವಂಥ ತಪ್ಪುಗಳು ಏನೇನು ಎಲ್ಲನೂ ಕೂಡ ಕೇಳಿದೆ ಅವರಿಗೆ. ಸೊ ಅವರು ಕೂಡ ಹೇಳ್ತಾ ಹೋದರು. ಅವು ಹೇಳ್ತಾ ಹೋದರೆ ಒಂದೊಂದಲ್ಲ ತುಂಬ ಇದ್ದಾವೆ. ಸೊ ಈ ರೀತಿಯ ತಪ್ಪುಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ.